ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅವ್ರು ಯಾಕೆ ಹೋಗಿದ್ರು ಏನು ಅಂತ ಕೇಳೋವಂಥ ಅವ್ರ ಕಡೆ ಒಂದಿಷ್ಟು ಮಾನವೀಯತೆಯೇ ಇಲ್ಲ. ಅಂಥ ಮಾನವೀಯತೆ ಇಲ್ಲದಂಥ ಈ ಒಂದು ಕಾಂಗ್ರೆಸ್ಗರು ಅವರು ಈ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅವರೊಂದು ಕೈಗೊಂಬೆ ಆಗಿ ನಮ್ಮ ಕಾರ್ಯಕರ್ತರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದಂತಲೂ ತಪ್ಪೇನಿಲ್ಲ. ಆದರೂ ಕೂಡ ನಾವು ಪ್ರತಿ ಕಡೆ ಹೋಗಿ ಬಂದಿದೆ. ನಾನೇ ಸ್ವತಃ ಉದ್ಯಮ ಪೊಲೀಸ್ ಸ್ಟೇಷನ್ ಹೋಗಿದ್ದೀನಿ, ತಿಲಕವಾಡಿಗೆ ಹೋಗಿದ್ದೀನಿ, ಹಾಗೆ ನಾನು ಮಾರ್ಕೆಟ್ ಆ ಕಡೆ ಕೂಡ ಹೋಗಿದ್ದೀನಿ. ಎಲ್ಲಿ ಹೋದರೂ ಅಲ್ಲಿಲ್ಲ ಇಲ್ಲಿಲ್ಲ ಅನ್ನೋವಂಥದ್ದು ದಿಕ್ಕು ತಪ್ಪಿಸುವಂಥ ಕೆಲಸ ಈ ಪೊಲೀಸರು ಮಾಡಿದ್ದಾರೆ. ಅದು ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ, ಇದು ಬಿಡ್ರಿ, ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಯಾರೇ ಒಂದು ಅಧಿಕಾರಿಗಳದ ಕೈಗೊಂಬೆ ಆಗಿ ಕೆಲಸ ನೀವು ಮಾಡಬೇಡ್ರಿ. ಮತ್ತು ನಾವು ಯಾವುದೂ ತಪ್ಪು ಮಾಡಿಲ್ಲ. ಹೀಗಾಗಿ ಈ ಒಂದು 6 ಜನನ ಬಂಧಿಸಿದ್ರು ಕೂಡ ನಾವು ನಮ್ಮ ಸತ್ಯವನ್ನು ಏನಿದೆ ಅನ್ನೋವಂಥದ್ದು ನಮಗಿದ್ದಂಥ ಎಲ್ಲ ವಕೀಲರು ಹೇಳಿ ಇವತ್ತು ಅವ್ರನ್ನ ಬಿಡಿಸ್ಕೊಂಡ್ಬಂದಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದೀನಿ, ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯವಾಗಿದೆ. ನೀವು ಎಷ್ಟೇ ಏನು ಮಾಡಿದರೂ ಕೂಡ ಸತ್ಯವನ್ನು ಯಾವಾಗೂ ಗೆಲ್ತದೆ ಅನ್ನೋದು ಇದೊಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಈಗ ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಈ 6 ಜನ ನಮ್ಮ ಕಾರ್ಯಕರ್ತರನ್ನು ಬಂಧಿಸಿದ್ರು. ಅಲ್ಲ, ಅವು ಬಂಧಿಸುವಂಥದ್ದು ಅಗತ್ಯ ಏನಿತ್ತು? ಈಗ ಪ್ರತಿಭಟನಾ ಮಾಡೋದು ಯಾಕೆ ಮಾಡಬಾರ್ದು? ಅವರು ತಮ್ಮ ಏನು ಕೇಳೋದಿತ್ತು ಅದು ಕೇಳಲಿಕ್ಕಂತಲ್ಲಿ ಹೋದಾಗ ಅವರು ಸರಿಯಾಗಿ ಅವ್ರು ಕೇಳಿಕೊಂಡು ಯಾಕೆ ಪ್ರತಿಭಟನೆ ಮಾಡ್ತಾಯಿದ್ದೀರಿ ಅಂತ ಕೇಳಿದರೆ ಅವ್ರು ಇದ್ದಂಥ ವಿಷಯ ಅವ್ರು ತಿಳಿಸ್ತಿದ್ರು. ಅದು ಮಾಡಲಿಲ್ಲ. ಪೊಲೀಸರು ಡೈರೆಕ್ಟ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈ ಅಟ್ಯಾಕ್ ಮಾಡಿದಾಗ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಅಟ್ಯಾಕ್ ಮಾಡಿ ಬಿಟ್ಟಿಲ್ಲ. ಅವ್ರು ತಗೊಂಡು ಹೋಗಿ ಈ ಸ್ಟೇಷನ್ನಿಂದ ಆ ಸ್ಟೇಷನ್, ಆ ಸ್ಟೇಷನ್ನಿಂದ ಈ ಸ್ಟೇಷನ್ ಅಂತ ಸುತ್ತಾಡಿಸಿದ್ದಾರೆ. ನಾವು ಎಲ್ಲಿ ಕೇಳಿದ್ರು ಅಲ್ಲಿಗೆ ಹೋದ್ರೆ ಅಲ್ಲಿಲ್ಲ, ಅಲ್ಲಿಂದ ಮುಂದಿನ ಸ್ಟೇಷನ್ ಹೇಳ್ತಾರೆ. ಹಿಂಗೆ ಹೇಳ್ಕೊತ ಬಂದಿದ್ದಾರೆ. ಅವ್ರು ತಪ್ಪು ಏನು ಮಾಡಿದ್ರು ಅನ್ನೋವಂಥದ್ದು ಅವ್ರು ನಮ್ಗೆ ಹೇಳಬೇಕು. ಯಾಕಂತಂದ್ರೆ ಅವ್ರು ಪ್ರತಿಭಟನೆ ನಮ್ಮ ಏನು ಅಧಿಕಾರ ಇದೆ ಕೇಳೋ ಅಧಿಕಾರ ಪ್ರತಿಯೊರ್ಗೂ ಇದೆ. ಸತೀಶಣ್ಣ ಜಾರಕಿಹೊಳಿಗೆ ನ್ಯಾಯ ಬೇಕು. ಭ್ರಷ್ಟ ಬಿಜೆಪಿ ಕಾರ್ಯಕರ್ತರಿಗೆ ಭ್ರಷ್ಟ ಬಿಜೆಪಿ ಕಾರ್ಯಕರ್ತರಿಗೆ ಭ್ರಷ್ಟ ಬಿಜೆಪಿ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.